ಮುಂದೆನೂ ಕೂಡ ಹಿಂದೆನೂ ಕೂಡ ಕಾಂಗ್ರೆಸ್ ಪಕ್ಷ ಈ ರೀತಿಯ ಘಟನೆಗಳನ್ನು ಯಾವತ್ತೂ ಕೂಡ ಸಹಿಸಲ್ಲ. ನೀವು ಹಿಂದೆಯಿಂದನೂ ಅಷ್ಟೇ ನಾವು ಗಾಂಧಿ ತತ್ವವನ್ನು ಸಂವಿಧಾನವನ್ನು ಫಾಲೋ ಮಾಡ್ಕೊಂಬಂದಿರೋದು, ಜೊತೆಗೆ ಸಮಾನತೆಯನ್ನು ಸೋಷಿಯಲ್ ಇಂಜಿನಿಯರ್ನ ಫಾಲೋ ಮಾಡ್ಕೊತಿರೋದು. ಇದು ಯಾರು ಮಾಡಿದ್ರು ತಪ್ಪು ಅಂತೇಳಿ ನಾವು ಅವತ್ತಿಂದನೂ ಇವತ್ತಿನವರೆಗೂ ಕೂಡ ನಮ್ಮ ಅಬ್ದುಲ್ ದೇಸಾಯಿ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ನಾನು ಅವತ್ತೇ ಹೊರಟಿದ್ದೆ ಬರಬೇಕು ಅಂತ. ಆ ಟೈಮಲ್ಲಿ ನೋವಲ್ಲಿ ಇರ್ತಾರೆ, ಎಲ್ಲ ಹುಡುಗರು ತೊಂದರೆ ಇರ್ತಾರೆ, ಅವತ್ತು ಬರೋದು ಬೇಡ, ಇನ್ನೊಂದು ದಿವಸ ನಾನು ಹೇಳ್ತೀನಿ ಅಂತ ಅವ್ರು ಹೇಳಿದ್ರು. ಜೊತೆಗೆ ಲೀಗಲ್ ಆಗಿರ್ಬೋದು ಮತ್ತೊಂದಿರ್ಬೋದು ನಾನು ಕೂಡ ಫಾಲೋಅಪ್ ಮಾಡಿದೆ. ನೋಡಿ, ನನಗೆ ಬೇರೆ ನೋವಾಗಿದ್ದು ನಮಗಂತೂ ನೋವಾಗಿದೆ. ಯಾವುದೇ ನಮ್ಮ ತಾಯಿ ಆಗಲಿ ಮತ್ತೊಬ್ಬನ ತಾಯಿ ಆಗಲಿ, ತಾಯಿ ಎದುರುಗಡೆ ಇನ್ನೊಬ್ಬನ ಮಗನ್ನ ಮರ್ಡರ್ ಮಾಡೋದಿದೆಯಲ್ಲ, ಅದು ಸಹಿಸೋಕ್ಕಾಗದಿರೋಂಥ ಘಟನೆ. ಅದನ್ನ ನಾನಂತೂ ಖಂಡಿಸ್ತೀನಿ. ಮತ್ತು ಇವೆಲ್ಲ ಇಂಥದ್ದು ಮತ್ತೆ ಮುಂದುವರಿಬಾರ್ದು. ಸಂಘಟನೆ ವಿಚಾರಕ್ಕೆ ರಾಜಕೀಯದಲ್ಲಿ ಏನು ಬೇಕಾದ್ರೂ ಮಾಡಲಿ. ಈಗ ರಾಜಕೀಯ ಯಾರು ಮಾಡಲ್ಲ, ಎಲ್ಲ ಥರದಲ್ಲೂ ನಡೀತದೆ. ಬೇರೆ ಪಾರ್ಟಿಯವ್ರು ಇರ್ತಾರೆ, ನಮ್ಮ ಪಾರ್ಟಿಯವ್ರು ಇರ್ತಾರೆ. ರಾಜಕೀಯ ಥರನೇ ಇರಬೇಕೆ ಹೊರತು ಕೊಲೆಯಲ್ಲಿ ಎಂಡಾಗಬಾರ್ದು. ಇದನ್ನು ನಾನು ಸಹಿಸಲ್ಲ. ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಕೂಡ ಜೊತೆಗೆ ನಿಂತಿದ್ದೀವಿ. ಆಮೇಲೆ ಅಬ್ದುಲ್ ದೇಸಾಯಿ ಅವರ ಭಾಳ ಬ್ರದರ್ ಥರ ಇದ್ದರು ನಮ್ಮ ಉಪಾಧ್ಯಕ್ಷತೆಯಲ್ಲಿ. ಆಮೇಲೆ ನನಗೂ ಕೂಡ ಕಳೆದ 10 ವರ್ಷದಿಂದ ಭಾಳ ಪರಿಚಯ. ಯಾಕಂದ್ರೆ ನಾನು NSYನ ರಾಜ್ಯಾಧ್ಯಕ್ಷ ಆಗಿದ್ದಾಗ ಅವರು ಜಿಲ್ಲಾಧ್ಯಕ್ಷರಾಗಿದ್ದರು. ಒಳಗಡೆ ಒಂದು ಮೊಮೆಂಟಮ್ ನೋಡ್ತಾ ಇದ್ದೆ. ಬೆಸ್ಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅಂತ ಒಂದು ಅವಾರ್ಡನ್ನು ಡೆಲ್ಲಿಲಿ ಕೊಟ್ಟಿದ್ವಿ. ಅದ್ರದ್ದು ಕೂಡ ಒಂದು ಮೊಮೆಂಟಮ್ ನೋಡಿದ್ವಿ. ಈ ರೀತಿ ಘಟನೆಗಳು ಸರಿ ಇಲ್ಲ, ಮಾಡಬಾರ್ದು. ಯಾರು ಮಾಡಿದ್ರು ಕೂಡ ತಪ್ಪು. ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಎನ್ಕ್ವೈರಿ ಆಗ್ತಿದೆ. ನಿಮ್ಗೆ ಅನ್ಸ್ಬೋದು ಅದನ್ನು ನೋಡಿಲ್ಲ ಅಂತ. ನಮ್ಮ ನಾಯಕರುಗಳು ಕೂಡ ಮಾತಾಡಿದ್ದಾರೆ, ತಪ್ಪಾಗಿದೆ ಅದಕ್ಕೆ ಶಿಕ್ಷೆ ಆಗಲೇಬೇಕು ಅಂತೇಳಿ. ಅದನ್ನು ಕೂಡ ಫಾಲೋಅಪ್ಪಲ್ಲಿ ಇದ್ದೀವಿ, ಆಗುತ್ತೆ. ಸರ್, ಈಗ ತಾಲೂಕು ಅಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷ ಇವರೆಲ್ಲ ನಿಮ್ಮ ಪ್ರೋಟೋಕಾಲ್ ಹೆಂಗಿದೆ ಸರ್? ರೌಡಿ ಚಟುವಟಿಕೆಗಳಿಗೆ ಕೊಡಬೇಕಂತ ಒಂದು ತಿಳ್ಕೊಳ್ಳಿ, ಎಲೆಕ್ಟೆಡ್ ಬಾಡಿ ಸಂದರ್ಭದಲ್ಲಿ ಸರಿಯಾದ ಡಾಕ್ಯುಮೆಂಟೇಷನ್ ಅವ್ರೇನೋ ಮರೆಮಾಚಿ ಕೊಟ್ಟಿರ್ತಾರೆ, ಅದಾಗಿದೆ. ಬಟ್ ಇವಾಗ ಆ್ಯಕ್ಷನ್ ಈಗ ತಪ್ಪು ಮಾಡಿದ್ಮೇಲೆ ಯಾರು ಇಟ್ಕೊಂಡು ಅವ್ರು ಸಪೋರ್ಟ್ ಮಾಡೋದಿಲ್ಲ. ನಾನು ಮುಂಚೆನೇ ಹೇಳಿದೆ, ಕಾಂಗ್ರೆಸ್ ಪಕ್ಷ ಶಾಂತಿಯುತವಾಗಿ ನಡಿಬೇಕು ಅಂತ ಇದೆ ಹೊರತು ಈ ಥರ ಒಂದು ಕೊಲೆಯಲ್ಲಿ ಒಂದು ಫೈಟಲ್ಲಿ ಎಂಡ್ ಆಗಬೇಕು ಅಂತ ಯಾರು ಕೂಡ ಸಹಿಸಲ್ಲ. ನಾವು ದೂರ ಇಟ್ಟೇ ಇಡ್ತೀವಿ, ಅದರಲ್ಲಿ ಡೌಟ್ ಇಲ್ಲ. ನೀವು ರಾಜ್ಯಾಧ್ಯಕ್ಷರು ಈ ಮನೆಗೆ ಬಂದ್ರಿ ಸರ್, ಜಿಲ್ಲಾಧ್ಯಕ್ಷರು ಬರಲಿಲ್ಲ. ಜಿಲ್ಲಾಧ್ಯಕ್ಷರು ಬರೆದರೆ ಕೊಲೆ ಮಾಡೋದಂತ ಈಗಾಗಲೇ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ಎನ್ಕ್ವೈರಿ ನಡೀತಾ ಇದೆಯಲ್ಲ ಸರ್? ಹೌದು, ಎನ್ಕ್ವೈರಿ ನಡೀತಾ ಇದೆ. ನಾವು ಕೂಡ ಕಮಿಷನರ್ ಕೂಡ ಮಾತಾಡಿದ್ದೀವಿ, ನಮ್ಮ ನಾಯಕರುಗಳು ಮಾತಾಡಿದರೆ ಫಾಲೋಅಪ್ಪಲ್ಲೇ ಇದ್ದಾರೆ. ಸರಿಯಾದ ತನಿಖೆ, ನಿಮ್ಗೆ ಗೊತ್ತಿದೆ ಲೀಗಲಲ್ಲಿ ಹೆಂಗೆ ನಡೀತದೆ ಸ್ಟೆಪ್ ಅಂತ. ಸರಿಯಾದ ತನಿಖೆ ಆಗ್ತಾ ಇದೆ. ನಂಬಿಕೆ ಇಡಿ, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗೋದಿಲ್ಲ, ಡೌಟೇ ಇಲ್ಲ. ಅದಕ್ಕೆ ನಾವು ಜವಾಬ್ದಾರಿ ತಗೊಳ್ತೀವಿ. ಯಾಕಂದರೆ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗಲೇಬೇಕು. ಯಾರು ತಪ್ಪು ಮಾಡಿದ್ರು ತಪ್ಪೇ, ನಾನು ತಪ್ಪು ಮಾಡಿದ್ರು ತಪ್ಪೇನೆ, ಮತ್ತವರು ತಪ್ಪು ಮಾಡಿದ್ರು ತಪ್ಪೇನೆ. ಬಟ್ ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಇದು ಮಾಡಿದಂತೂ ಭಾಳ ತಪ್ಪು. ನಮಗಂತೂ ಭಾಳ ನೋವಾಗಿದೆ.